ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ನಾವು 3 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್, ಒಂದು ವಜ್ರಾಕೃತಿಯ ಕರ್ಣಗಳು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗಿವೆ. ವಜ್ರಾಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ದ ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಆರ್ 16 ಸೆಂಟಿಮೀಟರ್ ಅಂಡ್ 12 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ದ ರೋಂಬಸ್. ಸೊ ರೋಂಬಸ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಇಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಆಲ್ ದ sides are equal and opposite angles are equal. ಸೊ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಎಲ್ಲ ಸೈಡ್ಗಳು ಈಕ್ವಲ್ ಆಗಿರ್ತವೆ, ಆದ್ರೆ ಆಪೋಸಿಟ್ ಆಂಗಲ್ಸ್ಗಳು ಮಾತ್ರ ಈಕ್ವಲ್ ಆಗಿರ್ತವೆ. ಎಲ್ಲ ಸೈಡ್ಗಳು ಈಕ್ವಲ್ ಆಗಿದ್ದು ಎಲ್ಲ ಆಂಗಲ್ಗಳೆಂದು 90 ಡಿಗ್ರಿ ಇದ್ರೆ ಅವಾಗ ಆ ಕ್ವಾಡ್ರಿಲ್ಯಾಟ್ರಲ್ ಅನ್ನ ಸ್ಕ್ವೇರ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಬಟ್ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಎಲ್ಲ ಆಂಗಲ್ಗಳು 90 ಡಿಗ್ರಿ ಇರಬೇಕು ಅಂತ ಏನೂ ಇಲ್ಲ. ಮತ್ತೆ ಸ್ಕ್ವೇರ್ಗೂ ರಾಂಬಸ್ಗೂ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನು ಅಂತಂದ್ರೆ, ಸ್ಕ್ವೇರ್ ಅಲ್ಲಿ 2 ಡಯಾಗ್ನಲ್ ಇರುತ್ತೆ, ಆ 2 ಡಯಾಗ್ನಲ್ಗಳು ಈಕ್ವಲ್ ಆಗಿರ್ತವೆ. ಆದ್ರೆ ರಾಂಬಸ್ ಅಲ್ಲಿ 2 ಡಯಾಗ್ನಲ್ಸ್ ಇರುತ್ತೆ, ಆ 2 ಡಯಾಗ್ನಲ್ಗಳು ಈಕ್ವಲ್ ಆಗಿರ್ಬೇಕಂತ ಏನೂ ಇಲ್ಲ, ಬಟ್ ದೇ ಇಂಟರ್ಸೆಕ್ಟ್, ದೇ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ. ಎರಡೂ ಒಂದಕ್ಕೊಂದು 90 ಡಿಗ್ರಿನಲ್ಲಿ ಏನಾಗ್ತಿರ್ತವೆ ಅಂತಂದ್ರೆ ಬೈಸೆಕ್ಟ್ ಆಗ್ತಾ ಇರ್ತವೆ. ಸೊ ಇವು ಬೇಸಿಕ್ ಪ್ರಾಪರ್ಟೀಸ್ ಆಫ್ ರಾಂಬಸ್. ಸೊ ಇಷ್ಟು ಗೊತ್ತಿರ್ಬೇಕು ನಮಗೆ. ಈಗ ಇಲ್ಲೊಂದು ನಾನು ರಾಂಬಸ್ ತಗೊಂಡಿದ್ದೀನಿ ರೆಫರೆನ್ಸ್ಗೆ. ಇದರಲ್ಲಿ ಕರ್ಣಗಳ ಅಳತೆ ಕೊಟ್ಟಿದ್ದಾರೆ, ಡಯಾಗ್ನಲ್ಸ್ ಕೊಟ್ಟಿದ್ದಾರೆ. ಒಂದು 16 ಸೆಂಟಿಮೀಟರ್ ಇದೆ, ಇನ್ನೊಂದು 12 ಸೆಂಟಿಮೀಟರ್ ಇದೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಆ 2 ಕರ್ಣಗಳನ್ನ ಡ್ರಾ ಮಾಡ್ಕೊಳ್ಳೋಣ. ಇದು ಒಂದು ಕರ್ಣ ಆಗಿರ್ಲಿ ಡಯಾಗ್ನಲ್, ಮತ್ತೊಂದು ಕರ್ಣ ಇದು. ಸೊ ಆಲ್ರೆಡಿ ನಾನು ಪ್ರಾಪರ್ಟೀಸ್ ಹೇಳಿದ್ದೀನಿ. ದೇ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಅಂದ್ರೆ 90 ಡಿಗ್ರಿ ಇರೋ ತರ ಅವು ಒಂದಕ್ಕೊಂದು ಏನ್ ಮಾಡ್ತವೆ ಅಂತಂದ್ರೆ ಬೈಸೆಕ್ಟ್ ಮಾಡ್ತವೆ. ಬೈಸೆಕ್ಟ್ ಮಾಡೋದು ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳೋದು, ಹಾಫ್ ಹಾಫ್ ಡಿವೈಡ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿ ಎ ಬಿ ಸಿ ಡಿ, ಎ ಬಿ ಸಿ ಡಿ ಅನ್ನೋದು ಒಂದು ರಾಂಬಸ್ ಆಗಿರಲಿ. ಲೆಟ್ ಎ ಬಿ ಸಿ ಡಿ ಬಿ ಎ ರಾಂಬಸ್. ಸೊ ನಮಗೆ ಬೇಕಾಗಿರೋಂಥ ಒಂದು ರಾಂಬಸ್ ಆಗಿರಲಿ. ಇಲ್ಲಿ ಎ ಸಿ ಅಂಡ್ ಬಿ ಡಿ ಆರ್ ಡಯಾಗನಲ್ಸ್. ಎ ಸಿ ಅಂಡ್ ಬಿ ಡಿ ಆರ್ ಡಯಾಗನಲ್ಸ್. ಓಕೆ, ಸೊ ದೀಸ್ ಟು ಆರ್ ಡಯಾಗ್ನಲ್ಸ್. ಅಂಡ್ ಯಾವ ರೀತಿ ಡಯಾಗ್ನಲ್ಸ್ ಅಂತಂದ್ರೆ, ಎ ಸಿ ಯ ಲೆಂತ್ ಎಷ್ಟಾಗಿರ್ಲಿ ಅಂತಂದ್ರೆ 16 ಸೆಂಟಿಮೀಟರ್ ಆಗಿರ್ಲಿ, ಅಂಡ್ ಬಿ ಡಿ ಯ ಲೆಂತ್ 12 ಸೆಂಟಿಮೀಟರ್ ಆಗಿರ್ಲಿ. ಎ ಸಿ 16 ಸೆಂಟಿಮೀಟರ್, ಬಿ ಡಿ ಎಷ್ಟು 12 ಸೆಂಟಿಮೀಟರ್. ಈ ರೀತಿ ಡಯಾಗ್ನಲ್ಗಳ ಲೆಂತ್ನ ಕೊಟ್ಟಾಗ ಏರಿಯಾ ಆಫ್ ದ ರಾಂಬಸ್ ಫೈಂಡ್ ಮಾಡೋದು ಈಸಿ. ಸಪೋಸ್ ಇದನ್ನ ನಾನು ಫಸ್ಟ್ ಡಯಾಗ್ನಲ್ ಅಂತ ಅನ್ಕೊಂಡ್ರೆ, ಇದನ್ನ ಸೆಕೆಂಡ್ ಡಯಾಗ್ನಲ್ ಅಂತ ಅನ್ಕೊಂಡ್ರೆ, ವಿ ನೋ ದಟ್ ಏರಿಯಾ ಆಫ್ ದ ರಾಂಬಸ್ ವೆನ್ ದ diagonals are given is equal to, area is equal to 1/2 into d1 into d2. This is the formula to find area of rhombus when the diagonals are given. So area is equal to 1/2 into d1 ಅಂತಂದ್ರೆ 16 ಸೆಂಟಿಮೀಟರ್, d2 ಅಂತಂದ್ರೆ 12 ಸೆಂಟಿಮೀಟರ್. ಡಿವೈಡ್ ಮಾಡಿದ್ರೆ 2 1s 2 8s 16. ಇನ್ನು 12 ಮತ್ತು 8 ಮಲ್ಟಿಪ್ಲೈ ಮಾಡಿದ್ರೆ 96. ಇಲ್ಲಿ ಸೆಂಟಿಮೀಟರ್ ಸೆಂಟಿಮೀಟರ್ ಇರೋದ್ರಿಂದ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರುತ್ತೆ. ಸೊ ಒಂದು ಪಾರ್ಟ್ ಮುಗೀತು. ಏನು, ಏರಿಯಾ ಆಫ್ ದ ರಾಂಬಸ್ ನಮಗೆ ಸಿಕ್ತು 96 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ಇನ್ನೊಂದು ಪಾರ್ಟ್ ಇದೆ. ಅದೇನು, ವಿ ಹ್ಯಾವ್ ಟು ಫೈಂಡ್ ದ ಪೆರಿಮೀಟರ್ ಆಫ್ ದಿಸ್ ರಾಂಬಸ್. ಈ 2 ಪಾಯಿಂಟ್ಗಳು, 2 ಏನು ಡಯಾಗ್ನಲ್ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಲೆಟ್ ಅಸ್ ನೇಮ್ ದಿಸ್ ಆಸ್ ಇ. ಇ ಅನ್ನೋ ಪಾಯಿಂಟ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟ್ ಮಾಡ್ತವೆ ಅಂತ ಅನ್ಕೊಳ್ಳೋಣ. ವಿ ನೋ ದಟ್ ಡಯಾಗನಲ್ಸ್ ಆಫ್ ಎ ರಾಂಬಸ್, diagonals of a
rhombus bisect perpendicularly. Bisect perpendicularly. Bisect ಮಾಡೋದು ಅಂತಂದ್ರೆ ಅರ್ಧ ಅರ್ಧ ಡಿವೈಡ್ ಮಾಡ್ಕೊಳ್ಳೋದು. ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟ್ ಮಾಡೋದು ಅಂತಂದ್ರೆ 90 ಡಿಗ್ರಿ ಇರೋ ತರ ಇಂಟರ್ಸೆಕ್ಟ್ ಆಗೋದು ಅಂತ ಅರ್ಥ. ಸೊ AC 16 ಸೆಂಟಿಮೀಟರ್ ಇದೆ ಅಂತಂದ್ರೆ EC ಎಷ್ಟಿರುತ್ತೆ? 8 ಸೆಂಟಿಮೀಟರ್ ಇರ್ತದೆ, 16ರ ಅರ್ಧ. ಅದೇ ರೀತಿ BD 12 ಸೆಂಟಿಮೀಟರ್ ಇದೆ ಅಂತಂದ್ರೆ BE ಎಷ್ಟಿರುತ್ತೆ ಅಂದ್ರೆ 6 ಸೆಂಟಿಮೀಟರ್ ಇರುತ್ತೆ. ದಿಸ್ ಇಂಪ್ಲೈಸ್ EC will be equal to 8 centimeter and BE will be equal to 6 centimeter. Now BC suppose x centimeter ಅಂತ ಅನ್ಕೊಳ್ಳೋಣ. in triangle BEC, ಯಾಕಂತಂದ್ರೆ BC ಯ ಲೆಂತ್ ಸಿಕ್ತು ನನಗೆ ಅಂತಂದ್ರೆ ನನಗೆ AB BC CD AD ಎಲ್ಲಾನು ಸೇಮ್ ಲೆಂತ್ ಇರೋದ್ರಿಂದ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪೆರಿಮೀಟರ್ ಸಿಕ್ಬಿಡ್ತದೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಫೈಂಡ್ ದ ಲೆಂತ್ BC ಬೈ ಯೂಸಿಂಗ್ ದಿಸ್ ಟ್ರಯಾಂಗಲ್ BEC. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ BE ಲೆಂತ್ ಗೊತ್ತು, EC ಲೆಂತ್ ಗೊತ್ತು. ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ವಿ ಅಂತಂದ್ರೆ ನಿಮಗೆ x ವ್ಯಾಲ್ಯೂ ಸಿಕ್ಬಿಡ್ತದೆ. ಸೊ ಇನ್ ಟ್ರಯಾಂಗಲ್ BEC angle BEC is equal to 90 degree. So by applying Pythagoras theorem to this triangle, we get BC square is equal to BE square plus EC square. BC ಅಂತಂದ್ರೆ x, therefore x square, and this is equal to BE ಅಂತಂದ್ರೆ 6 square plus EC ಅಂತಂದ್ರೆ 8 square. Now x square is equal to 6 square ಅಂದ್ರೆ 36, 8 square ಅಂದ್ರೆ 64. ಆಡ್ ಮಾಡಿದ್ರೆ we get 100. x square equal to 100 ಆದ್ರೆ x equal to ಎಷ್ಟಾಗುತ್ತೆ ಅಂತಂದ್ರೆ 10 centimeter ಆಯ್ತು. If x is centimeter, since it is a rhombus, perimeter of the rhombus is equal to 4 times of this 10. Therefore, perimeter is equal to 40 centimeter. So, area 96 centimeter square ಆದ್ರೆ perimeter ಎಷ್ಟು ಬಂತು? 40 centimeter ಬಂತು. Next question. A to the power of x divided by a to the power of y whole to the power of 1 by xy. A to the power of y divided by a to the power of z whole to the power of 1 by xyz. Sorry, 1 by yz. A to the power of z divided by a to the power of x whole to the power of 1 by zx equals to 1 ಎಂದು ಸಾಧಿಸಿ. Prove that. So equal to 1 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಪವರ್ ಮೇಲೆ ಪವರ್ ಇದೆ. ಒಂದೇನು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು a by b ಹೋಲ್ ಟು ದ ಪವರ್ ಆಫ್ m ಫಾರ್ಮಲ್ ಇದೆ. ಅಂದ್ರೆ ನ್ಯೂಮರೇಟರ್ ಒಂದು ಟರ್ಮು, ಡಿನಾಮಿನೇಟರ್ ಒಂದು ಟರ್ಮು, ಆ ಎರಡು ಟರ್ಮ್ಗಳಿಗೆ ಒಂದು ಪವರ್ ಇದೆ. ಈ ರೀತಿ ಇದ್ದಾಗ ಮೇಲ್ಗಡೆ ಇರತಕ್ಕಂಥ ಪವರ್ ಅನ್ನ ಎರಡಕ್ಕೂ ಏನ್ ಮಾಡಬಹುದು, ನಾವು ರೈಸ್ ಮಾಡಬಹುದು. ಸೊ ವಿ ಗೆಟ್ a to the power of m ಡಿವೈಡೆಡ್ ಬೈ b to the power of m. ಇದು ಒಂದು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ a to the power of m ಹೋಲ್ ಟು ದ ಪವರ್ ಆಫ್ n. ಈ ರೀತಿ ಇದ್ರೆ ವಿ ಗೆಟ್ a to the power of m into n. ಇದನ್ನ ನಾವು ನೆಕ್ಸ್ಟ್ ಅಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಪೂರ್ತಿ ಹೊರಗಡೆ ಇರತಕ್ಕಂಥ ಪವರ್ ಅನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ರೈಸ್ ಮಾಡಬೇಕು. ಸೊ ನ್ಯೂಮರೇಟರ್ ಏನಿದೆ a to the power of x ಇದೆ, ಅದಕ್ಕೆ 1 by xy ರೈಸ್ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ a to the power of y ಇದೆ, ಅದಕ್ಕೆ 1 by xy ನ ರೈಸ್ ಮಾಡಬೇಕು. ಇಂಟು a to the power of y whole to the power of 1 by yz. ಅದೇ ರೀತಿ a to the power of z whole to the power of 1 by yz into a to the power of z whole to the power of 1 by zx whole divided by a to the power of x whole to the power of 1 by zx. ಏನ್ ಮಾಡಿದೀವಿ, ಆ ಪವರ್ ಅನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸಪರೇಟ್ ಮಾಡ್ಕೊಂಡಿದೀವಿ. ಈಗ ಪವರ್ ಮೇಲೆ ಪವರ್ ಇದೆ, a to the power of m whole to the power of n ಅಂತ. ಈ ರೀತಿ ಇದ್ದಾಗ ಪವರ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡಬೇಕು, m into n. ಸೊ x into 1 by xy, y into 1 by xy, y into 1 by yz ಈ ರೀತಿ ಇದೆಯಲ್ಲ, ಇವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ
ಮಲ್ಟಿಪ್ಲೈ ಮಾಡಬೇಕು. ಒಂದು ತೋರಿಸ್ತೀನಿ ನಾನು, ಎಕ್ಸ್ ಇಂಟು 1/xy ಪವರ್ ಅಲ್ಲಿ ಇದು ಆಗ್ತಕ್ಕಂಥದ್ದು. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಬರೀ 1/y ಮಾತ್ರ ಉಳಿತದೆ. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 1/y ಉಳಿತು. ಸೊ a ಟು ದ ಪವರ್ ಆಫ್ 1/y ಡಿವೈಡೆಡ್ ಬೈ ಇಲ್ಲಿ y ಕ್ಯಾನ್ಸಲ್ ಆದ್ರೆ a ಟು ದ ಪವರ್ ಆಫ್ 1/x ಉಳಿತದೆ. ಇಂಟು ಇಲ್ಲಿ y ಕ್ಯಾನ್ಸಲ್ ಆದ್ರೆ a ಟು ದ ಪವರ್ ಆಫ್ 1/z ಡಿವೈಡೆಡ್ ಬೈ z ಕ್ಯಾನ್ಸಲ್ ಆದ್ರೆ a ಟು ದ ಪವರ್ ಆಫ್ 1/y ಇಂಟು z ಕ್ಯಾನ್ಸಲ್ ಆದ್ರೆ a ಟು ದ ಪವರ್ ಆಫ್ 1/x ಡಿವೈಡೆಡ್ ಬೈ x ಕ್ಯಾನ್ಸಲ್ ಆದ್ರೆ a ಟು ದ ಪವರ್ ಆಫ್ 1/z. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ a ಟು ದ ಪವರ್ ಆಫ್ 1/z ಇದೆ, ಇಲ್ಲಿ a ಟು ದ ಪವರ್ ಆಫ್ 1/z ಇದೆ, ಎರಡು ಕ್ಯಾನ್ಸಲ್ ಆಯಿತು. a ಟು ದ ಪವರ್ ಆಫ್ 1/y a ಟು ದ ಪವರ್ ಆಫ್ 1/y ಎರಡು ಕ್ಯಾನ್ಸಲ್ ಆಯಿತು. a ಟು ದ ಪವರ್ ಆಫ್ 1/x a ಟು ದ ಪವರ್ ಆಫ್ 1/x ಕ್ಯಾನ್ಸಲ್ ಆಯಿತು. ಸೊ ಎಲ್ಲಾ ಟರ್ಮ್ಗಳು ಕ್ಯಾನ್ಸಲ್ ಆಗೋದ್ರಿಂದ ಲಾಸ್ಟ್ಗೆ ನಮ್ಮ ಹತ್ರ ಏನ್ ಬಂತು ಅಂದ್ರೆ 1 ಅಂತ ಬಂತು. ದೇರ್ ಫೋರ್ LHS ಇಂದ ಶುರು ಮಾಡಿದ್ದು RHS ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿದ್ವಿ. ಹೆನ್ಸ್ ದ ಪ್ರೂಫ್. ನೆಕ್ಸ್ಟ್ ಕ್ವಶನ್, ಯಾವ ಅಂಕಿಯನ್ನು ಪುನರಾವರ್ತಿಸದೆ 1, 2, 3, 4, 5 ಅಂಕಿಗಳನ್ನು ಉಪಯೋಗಿಸಿ 4000ಕ್ಕಿಂತ ಕಡಿಮೆ ಇರುವ 4 ಅಂಕಿಗಳ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ಇದು ಫಸ್ಟ್ ಕ್ವಶನ್. ಅದರಲ್ಲಿ ಎರಡನೇ ಕ್ವಶನ್ ಏನಂತಂದ್ರೆ ಅವುಗಳಲ್ಲಿ ಎಷ್ಟು ಸಮ ಸಂಖ್ಯೆಗಳು ಇರುತ್ತವೆ. ಹೌ ಮೆನಿ 4-digit ನಂಬರ್ಸ್ which are less than 4000 can be formed using the digits 1, 2, 3, 4, 5 without repetition? How many of them are even? So ಇದು ಕ್ವಶನ್. ಇಲ್ಲಿ 4-digit ನಂಬರ್ಸ್ ಬೇಕು ಅಂತ ಹೇಳಿರೋದ್ರಿಂದ ನಾವು 4 ಎಂಟಿ ಬಾಕ್ಸಸ್ ಅನ್ನ ರೆಫರೆನ್ಸ್ ಗೆ ತಗೊಳ್ಳೋಣ. ಓಕೆ, ಇಲ್ಲಿ ಫಸ್ಟ್ ಈ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥದ್ದು ಇದು 1's ಪ್ಲೇಸ್, ಇದು 10's ಪ್ಲೇಸ್, ಇದು 100's ಪ್ಲೇಸ್, ಇದು 1000's ಪ್ಲೇಸ್. ನಮ್ಮ ಹತ್ರ ಇರ್ತಕ್ಕಂಥ ಡಿಜಿಟ್ಗಳು ಯಾವ್ಯಾವುದು ಅಂತಂದ್ರೆ ಅವೈಲೇಬಲ್ ಡಿಜಿಟ್ಸ್ ಆರ್ 1, 2, 3, 4, 5 ಇಷ್ಟು ಡಿಜಿಟ್ಸ್ ಇದೆ. ಫಸ್ಟ್ ಕೇಳ್ತಾ ಇರೋದು 4000ಕ್ಕಿಂತ ಕಡಿಮೆ ಇರತಕ್ಕಂಥ 4 ಅಂಕಿ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂತ. 4000ಕ್ಕಿಂತ ಕಡಿಮೆ ಇರಬೇಕು ಅಂತಂದ್ರೆ 1000's ಪ್ಲೇಸ್ ಅಲ್ಲಿ ಯಾವ್ಯಾವ ಡಿಜಿಟ್ಗಳು ಬರಬಹುದು ಅಂತಂದ್ರೆ 1 ಬರಬಹುದು, 2 ಬರಬಹುದು, 3 ಬರಬಹುದು. ಆದ್ರೆ 4 ಬಂತು ಅಂತಂದ್ರೆ ಇಟ್ ವಿಲ್ ಬಿ ಗ್ರೇಟರ್ ದನ್ 4000. ಹಾಗಾಗಿ 4 ಮತ್ತು 5 1000's ಪ್ಲೇಸ್ ಅಲ್ಲಿ ಬರಕ್ ಸಾಧ್ಯ ಇಲ್ಲ. ಸೊ 1000's ಪ್ಲೇಸ್ ಅಲ್ಲಿ ಬರೋದಕ್ಕೆ ಚಾನ್ಸಸ್ ಇರೋದು 3 ಡಿಜಿಟ್ಸ್ ಗೆ ಮಾತ್ರ, ಐದರ್ 1 or 2 or 3. ಸೊ 1000 ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ಡಿಫರೆಂಟ್ ವೇಸ್. ಇಲ್ಲಿ ರಿಪಿಟೇಷನ್ ಆಗಬಾರ್ದು, ಪುನರಾವರ್ತಿಸದೆ ಅಂತ ಹೇಳಿರೋದ್ರಿಂದ ಇಲ್ಲಿ 1000's ಪ್ಲೇಸ್ ಅಲ್ಲಿ ಫಿಲ್ ಮಾಡಿದಂತ ನಂಬರ್ ಅನ್ನ ಅಥವಾ ಡಿಜಿಟ್ ನ ನೆಕ್ಸ್ಟ್ ನಾವು ಬಳಸಂಗಿಲ್ಲ. ಇಮ್ಯಾಜಿನ್ 1, 2, 3 ನಲ್ಲಿ ಯಾವುದೋ ಒಂದು ನಂಬರ್ ಅನ್ನು ನಾನು 1000 ಪ್ಲೇಸ್ ಅಲ್ಲಿ ಫಿಲ್ ಮಾಡಿದೀನಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 1 ಫಿಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. 1 ಫಿಲ್ ಮಾಡಿದ್ರೆ ಇನ್ನು 100's ಪ್ಲೇಸ್ ಅಲ್ಲಿ ಎಲ್ಲಾ ನಂಬರ್ಸ್ಗಳು ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಕೂಡ ಇಲ್ಲಿ ಬರಬಹುದು. ಹಾಗಾದ್ರೆ 100's ಪ್ಲೇಸ್ ಅಲ್ಲಿ ಫಿಲ್ ಮಾಡೋದಕ್ಕೆ ನಮ್ಮ ಹತ್ರ ಇರೋಂಥದ್ದು 4 ಚಾಯ್ಸಸ್, 2, 3, 4 or 5. ಈ 4ರಲ್ಲಿ ಯಾವ್ದಾದ್ರು ಒಂದು ನಂಬರ್ ನಾವು ಒಂದು ಡಿಜಿಟ್ ನ ಇಲ್ಲಿ ಫಿಲ್ ಮಾಡಬಹುದು. ಮತ್ತೆ ರಿಪಿಟೇಷನ್ ಬರಬಾರ್ದು ಅಂತ ಹೇಳಿರೋದ್ರಿಂದ ಯಾವ್ದೋ ಒಂದು ಡಿಜಿಟ್ ನ ಇಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಳ್ತೀನಿ, 2 ಫಿಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ 10's ಪ್ಲೇಸ್ ನ ಫಿಲ್ ಮಾಡೋದಕ್ಕೆ ನಮ್ಮ ಹತ್ರ 3 ಡಿಫರೆಂಟ್ ಚಾಯ್ಸಸ್ ಇದೆ. ಅದೇ ರೀತಿ 1's ಪ್ಲೇಸ್ ನ ಫಿಲ್ ಮಾಡೋದಕ್ಕೆ 2 ಡಿಫರೆಂಟ್ ಚಾಯ್ಸಸ್ ಇದೆ. ಸೊ 1's ಪ್ಲೇಸ್ ನ 2 ಡಿಫರೆಂಟ್ ಚಾಯ್ಸ್ ಅಲ್ಲಿ, 10's ಪ್ಲೇಸ್ ನ 3 ಡಿಫರೆಂಟ್ ಚಾಯ್ಸ್ ಅಲ್ಲಿ, 100's ಪ್ಲೇಸ್ ನ 4 ಡಿಫರೆಂಟ್ ಚಾಯ್ಸ್ ಅಲ್ಲಿ ಮತ್ತು 1000's ಪ್ಲೇಸ್ ನ 3 ಡಿಫರೆಂಟ್ ಚಾಯ್ಸ್ ಅಲ್ಲಿ ಫಿಲ್ ಮಾಡಬಹುದಾದ್ರೆ ಟೋಟಲ್ ನಂಬರ್ ಆಫ್ ways of filling these 4 vacant boxes by fundamental principle of counting ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ 3 into 4 into 3 into 2. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು ಅಕಾರ್ಡಿಂಗ್ ಟು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. 3 12 12 36 32 72. ಸೊ ಎಷ್ಟು 4 ಡಿಜಿಟ್ ನಂಬರ್ಸ್ ಇರುತ್ತೆ 4000ಕ್ಕಿಂತ ಕಡಿಮೆ ಅಂತಂದ್ರೆ 72 4 ಡಿಜಿಟ್ ನಂಬರ್ಗಳನ್ನು ನಾವು ಫಾರ್ಮ್ ಮಾಡಬಹುದು ವಿತೌಟ್ ರಿಪಿಟೇಷನ್. ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಬಂದ್ರೆ ಅಲ್ಲಿ ಏನ್ ಹೇಳ್ತಾನೆ, ಸೇಮ್ 4 ಡಿಜಿಟೇ ಇರಬೇಕು, ಆದ್ರೆ ಈ 72 ಏನ್ ನಂಬರ್ಗಳಿದೆ ಇದರಲ್ಲಿ ಎಷ್ಟು ಸಮ ಸಂಖ್ಯೆಗಳು ಅಂತ ಕೇಳ್ತಾನೆ, ಎಷ್ಟು ಈವನ್ ನಂಬರ್ಸ್ ಇದೆ ಅಂತ. ಈವನ್ ನಂಬರ್ಸ್ ಅಂತಂದ್ರೆ 1's ಪ್ಲೇಸ್ ನಾವು ಈಗ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಇಂದ
ಎಷ್ಟು ಈವನ್ ನಂಬರ್ಸ್ ನಾವು ಫಾರ್ಮ್ ಮಾಡಬಹುದು ಅಂತ ಅನ್ನೋದಾದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ ನಮ್ಮ ಹತ್ರ ಅವೈಲಬಲ್ ಇರೋದು 1 2 3 4 5 ಒನ್ಸ್ ಪ್ಲೇಸ್ ಅಲ್ಲಿ ಯಾವ್ಯಾವ ನಂಬರ್ಗಳು ಅಥವಾ ಡಿಜಿಟ್ಗಳು ಬರಬೇಕು ಅಂತಂದ್ರೆ ಐದರ್ 2 ಬರಬಹುದು ಅಥವಾ 4 ಬರಬಹುದು, ಯಾಕಂದ್ರೆ ಈವನ್ ನಂಬರ್ ಆಗಿರ್ಬೇಕಲ್ಲ. ಸೊ ಒಂದೊಂದು ಏನು ಸಿಚುವೇಶನ್ ಒಂದೊಂದು ಕೇಸನ್ನ ಸಪರೇಟ್ ಆಗಿ ತಗೊಳ್ತೀನಿ ನಾನು. ಒಂದು ವೇಳೆ ಒನ್ಸ್ ಪ್ಲೇಸ್ ಅಲ್ಲಿ 2 ಬಂತು ಅಂತ ಅನ್ಕೊಳ್ಳೋಣ, 2 ನ ಇಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ನಾನು. ಬೇರೆ ನಂಬರ್ಗಳು ಏನಾದ್ರೂ ಆಗಿರ್ಬೋದು, ಈ 3 ವೇಕೆಂಟ್ ಬಾಕ್ಸಸ್ ಏನಾದ್ರೂ ಫಿಲ್ ಆಗಿರ್ಬೋದು, ಆದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಮಾತ್ರ 2 ನೇ ಇರುತ್ತೆ. 2 ಬಂತು ಅಂತಂದ್ರೆ ಇಲ್ಲಿ ಏನ್ ಫಿಲ್ ಮಾಡಿದ್ರು ಕೂಡ ಈವನ್ ನಂಬರ್ ಆಗಿರುತ್ತೆ. ಸೊ 2 ಆಲ್ರೆಡಿ ಫಿಲ್ ಆಗಿದೆ. ಇನ್ನು ಈ 3 ವೇಕೆಂಟ್ ಬಾಕ್ಸ್ ನ ಫಿಲ್ ಮಾಡಬೇಕು. ಮತ್ತೆ ಇದರಲ್ಲೂ ಕೂಡ ಒಂದು ಕಂಡೀಷನ್ ಏನಿದೆ ಅಂತಂದ್ರೆ ಇದು ಇಲ್ಲೇನು 4 ಡಿಜಿಟ್ ನಂಬರ್ ಬರುತ್ತೆ, ಇದು 4000 ಗಿಂತ ಕಡಿಮೆ ಇರಬೇಕು. ಅಗೇನ್ 4000 ಗಿಂತ ಕಡಿಮೆ ಇರಬೇಕು ಅಂತಂದ್ರೆ 1000 ಪ್ಲೇಸ್ ಮೇಲೂ ಕೂಡ ರೆಸ್ಟ್ರಿಕ್ಷನ್ ಬರುತ್ತೆ. 1000 ಪ್ಲೇಸ್ ಅಲ್ಲಿ ಯಾವ್ಯಾವ್ದು ಬರ್ಬೋದು ಅಂತಂದ್ರೆ 1 ಬರ್ಬೋದು, ಬಿಟ್ರೆ 3 ಬರ್ಬೋದು. 2 ಬರಕ್ ಚಾನ್ಸ್ ಇಲ್ಲ, ಯಾಕಂದ್ರೆ 2 ಆಲ್ರೆಡಿ ಫಿಲ್ ಮಾಡಿಬಿಟ್ಟಿದೀವಿ ಒನ್ಸ್ ಪ್ಲೇಸ್ ಅಲ್ಲಿ. ಸೊ 2 ಬರಕ್ ಚಾನ್ಸ್ ಇಲ್ಲ. 1 ಬರ್ಬೋದು, ಬಿಟ್ರೆ 3 ಬರ್ಬೋದು. 4 ಮತ್ತು 5 ಅಂತೂ ಬರಲ್ಲ. 4 ಅಥವಾ 5 ಬಂದ್ರೆ ಇಟ್ ವಿಲ್ ಬಿ ಗ್ರೇಟರ್ ದನ್ 4000. ಹಾಗಾಗಿ 1000 ಪ್ಲೇಸ್ ನ ಫಿಲ್ ಮಾಡೋದಕ್ಕೆ ಎಷ್ಟು ಚಾಯ್ಸಸ್ ಇದೆ ನಮ್ಮ ಹತ್ರ ಅಂದ್ರೆ 1 ಅಥವಾ 3, ಅಂದ್ರೆ 2 ಚಾಯ್ಸಸ್ ಇದೆ, 1 ಅಥವಾ 3. ಇದರಲ್ಲಿ ಯಾವುದೋ ಒಂದನ್ನ ಫಿಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. 1 ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ 100s ಮತ್ತು 10s ಪ್ಲೇಸ್ ಫಿಲ್ ಮಾಡಬೇಕು. 100s ಪ್ಲೇಸ್ ಇಲ್ಲಿ ಉಳಿದಿರ್ತಕ್ಕಂಥ 3 ಏನು ಡಿಜಿಟ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದನ್ನ ಫಿಲ್ ಮಾಡಬಹುದು, ಯಾವ್ದೋ ಒಂದು ಫಿಲ್ ಮಾಡಿದೆ ಅಂತ ಕಾರಣ. 10s ಪ್ಲೇಸ್ ಫಿಲ್ ಮಾಡೋದಕ್ಕೆ 2 ಡಿಫ್ರೆಂಟ್ ವೇಸ್ ಇದೆ. ಇಲ್ಲಿ 2 ನ ಒಳಗಡೆ ಬರ್ದಿದ್ದೀನಿ, ಯಾಕೆ ಅಂತಂದ್ರೆ 2 ಅನ್ನೋದು ಫಿಕ್ಸ್, ಅದೇ ನಂಬರೇ ಬರಬೇಕು ಅಂತ. 2 ಚಾಯ್ಸಸ್ ಅಲ್ಲ, 2 ನೇ ಬರಬೇಕು ಅಂತ ಹೇಳೋ ಸಲುವಾಗಿ 2 ನ ಬಾಕ್ಸ್ ಒಳಗಡೆ ಬರ್ದಿದ್ದೀನಿ. ಸೊ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಕೌಂಟ್ ಮಾಡುವಾಗ ಈ 2 ಲೆಕ್ಕಕ್ಕೆ ಬರಲ್ಲ, ಯಾಕಂದ್ರೆ 2 ಅನ್ನೋದು ಒನ್ಸ್ ಪ್ಲೇಸ್ ಅಲ್ಲಿ ಬರಲೇಬೇಕು ಅಂತ ಫಿಕ್ಸ್ ಮಾಡಿರೋದು. ಸೊ ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಪ್ರಕಾರ 2 ಒನ್ಸ್ ಪ್ಲೇಸ್ ಅಲ್ಲಿ ಇದ್ರೆ ಎಷ್ಟು ನಂಬರ್ಗಳು ಬರುತ್ತೆ ಆ ತರದ್ದು ಅಂತಂದ್ರೆ 2 ಇಂಟು 3 ಇಂಟು 2, 2 3 6 6 12. ಸೊ 12 ಏನು ನಂಬರ್ಗಳು ಈವನ್ ನಂಬರ್ಸ್ ಆಗಿರ್ತವೆ. ಯಾವಾಗ? ಇಫ್ 2 ಈಸ್ ಇನ್ ದ ಒನ್ಸ್ ಪ್ಲೇಸ್. ಈಗ ಇನ್ನೊಂದು ಸಿಚುವೇಶನ್ ತಗೊಳ್ಳೋಣ. 4 ಏನಾದ್ರೂ ಬಂತು ಅಂದ್ರೆ 1 2 3 4 5. ಸಪೋಸ್ 4 ಅನ್ನ ನಾನೇನಾದ್ರೂ ಒನ್ಸ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಿದ್ರೆ ಈಗ 1000 ಪ್ಲೇಸ್ ಮತ್ತೆ 4000 ಗಿಂತ ಕಡಿಮೆ ಇರಬೇಕು ಅಂತ ಹೇಳಿರೋದ್ರಿಂದ 1000 ಪ್ಲೇಸ್ ಅಲ್ಲಿ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಫಿಲ್ ಮಾಡಬಹುದು ಅಥವಾ ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು. 4 ಬರಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಫಿಲ್ ಮಾಡಿದ್ವಿ. ಸೊ 1000 ಪ್ಲೇಸ್ ಫಿಲ್ ಮಾಡೋದಕ್ಕೆ 3 ಡಿಫ್ರೆಂಟ್ ವೇಸ್ ಇದೆ, ಐದರ್ 1 ಆರ್ 2 ಆರ್ 3. 1 ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ ಮತ್ತೆ 100 ಪ್ಲೇಸ್ ಅನ್ನ 2 3 5 ಈ 3 ಡಿಜಿಟ್ ಗಳಿಂದ ಫಿಲ್ ಮಾಡಬಹುದು. ಸೊ 3. 10s ಪ್ಲೇಸ್ ಅನ್ನ 2 ಡಿಜಿಟ್ಸ್, ಯಾಕಂದ್ರೆ ರಿಪಿಟೇಷನ್ ನಾಟ್ ಅಲೌಡ್. ಅಗೇನ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ವಿ ಹ್ಯಾವ್ 3 ಇಂಟು 3 ಇಂಟು 2. ಸೊ 3 3 is 9, 9 2 is 18. ಇದು ಕೂಡ ಈವನ್ ನಂಬರ್, ಇದು ಕೂಡ ಈವನ್ ನಂಬರ್. 2 ಒನ್ಸ್ ಪ್ಲೇಸ್ ಅಲ್ಲಿ ಇದ್ದಾಗ ಈವನ್ ನಂಬರ್ಸ್ 12 ಬರ್ತವೆ. 4 ಒನ್ಸ್ ಪ್ಲೇಸ್ ಅಲ್ಲಿ ಇದ್ದಾಗ ಈವನ್ ನಂಬರ್ಸ್ 18 ಬರ್ತವೆ. ಸೊ ಟೋಟಲ್ ಈವನ್ ನಂಬರ್ಸ್ ಗಳು ಎಷ್ಟಾಯ್ತು ಅಂತಂದ್ರೆ 12 ಪ್ಲಸ್ 18. ಇದು ಟೋಟಲ್ ನಂಬರ್ಸ್. 4 ಡಿಜಿಟ್ ನಂಬರ್ಸ್ 4000 ಗಿಂತ ಕಡಿಮೆ ಇರಬೇಕು. ಅದು ಎಷ್ಟು ಬರ್ತದೆ ಅಂದ್ರೆ 72. ಇದು ಟೋಟಲ್ ಈವನ್ ನಂಬರ್ಸ್. 12 ಪ್ಲಸ್ 18 ಅಂತಂದ್ರೆ 30 ಈವನ್ ನಂಬರ್ಗಳು ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್. 3 ಕುರ್ಚಿ ಮತ್ತು 4 ಮೇಜಿನ ಬೆಲೆ 2250 ಮತ್ತು 4 ಕುರ್ಚಿ ಮತ್ತು 3 ಮೇಜುಗಳ ಬೆಲೆ 1950 ಆದರೆ 1 ಕುರ್ಚಿ ಮತ್ತು 1 ಮೇಜಿನ ಒಟ್ಟು ಬೆಲೆಯನ್ನ ಕಂಡುಹಿಡಿಯಿರಿ. The cost of 3 chairs and 4 tables is rupees 2250 and 4 chairs and 3 tables is rupees 1950. Find the total cost of 1 chair and 1 table. Let us suppose that chair ಅನ್ನ ನಾನು x ಅನ್ನೋ ವೇರಿಯಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ಟೇಬಲ್ ಅನ್ನ y ಅನ್ನೋ ವೇರಿಯಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಫಸ್ಟ್ ಡಾಟಾ ಪ್ರಕಾರ 3 ಚೇರ್ಸ್ ಅಂದ್ರೆ 3x ಪ್ಲಸ್ ಇದೇನು ಚೇರ್ ಅಂತಂದ್ರೆ ಕಾಸ್ಟ್, ಇದು ಕಾಸ್ಟ್ ಆಫ್ 3 ಚೇರ್ಸ್ ಎಕ್ಸ್, ಕಾಸ್ಟ್ ಆಫ್ ಟೇಬಲ್ y. 3 ಚೇರ್ ಇರೋದ್ರಿಂದ 3x ಪ್ಲಸ್ 4 ಟೇಬಲ್ಸ್ ಇರೋದ್ರಿಂದ 4y. ಸೊ ಇವೆರಡರ ಟೋಟಲ್ ಕಾಸ್ಟ್ ಎಷ್ಟಿದೆ? 2250 ಇದೆ. ಅದೇ ರೀತಿ 4 ಚೇರು 3 ಟೇಬಲ್ ಅಂದ್ರೆ 4x ಪ್ಲಸ್ 3y ಅಂಡ್ ದಿಸ್ ಇಸ್ ಈಕ್ವಲ್ ಟು 1950. ಸೊ ಈ ಎರಡು ಈಕ್ವೇಶನ್ ಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಒಂದು ಯಾವ್ದಾದ್ರು ಒಂದು ವೇರಿಯಬಲ್ ನ ಕೋಎಫಿಷಿಯಂಟ್ ಸೇಮ್ ಇರಬೇಕು ಮತ್ತು ಸೈನ್ ಅನ್ನ ಚೇಂಜ್ ಮಾಡಿ ಆಡ್ ಮಾಡಬೇಕು, ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ
ವೇರಿಯಬಲ್ ಎಲಿಮಿನೇಟ್ ಆಗ್ತದೆ. ನಾನೇನ್ ಮಾಡ್ತೀನಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ನ ಸೇವ್ ಮಾಡ್ಕೊಳ್ತೀನಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇವ್ ಮಾಡ್ಕೊಳ್ಬೇಕು ಅಂತಂದ್ರೆ ಎರಡೂ ಕಡೆ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 3 ಇದೆ, ಇಲ್ಲಿ 4 ಇದೆ ಅಂದ್ರೆ ಫಸ್ಟ್ ಈಕ್ವೇಷನ್ಗೆ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಸೆಕೆಂಡ್ ಈಕ್ವೇಷನ್ಗೆ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ 4 ಇಂದ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 3s 12x ಪ್ಲಸ್ 4 4s 16y ಅಂಡ್ ದಿಸ್ ಇಸ್ ಈಕ್ವಲ್ ಟು, ಇದು ಮಲ್ಟಿಪ್ಲೈ ಮಾಡಿದ್ರೆ 4 0s 0, 4 5s 20 ಕ್ಯಾರಿ 2, 4 2s 8, 8 plus 2 10, 0 ಕ್ಯಾರಿ 1, 4 2s 8 plus 1 9. ಸೊ ಇದು 9000 ಆಯ್ತು. ಅದೇ ರೀತಿ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 4s 12x ಪ್ಲಸ್ 3 3s 9y and this is equal to 3 0s 0, 3 5s 15 carry 1, 3 9s 18 plus 1 19 plus carry 1, 3 1s 3 plus 1 4. ಸಾರಿ, ಇಲ್ಲಿ ಒಂದು ನಿಮಿಷ, ಮಲ್ಟಿಪ್ಲಿಕೇಶನ್ ರಾಂಗ್ ಆಯ್ತು. ಇಲ್ಲಿ 3 0s 0, 3 5s 15, 3 9s 27 plus 1 28 carry 2, 3 1s 3 plus 2 5. ಸಬ್ಟ್ರಾಕ್ಟ್ ಮಾಡಿ. ಈಗ 16ರಲ್ಲಿ 9 ಹೋದ್ರೆ 7 7y 0, ಇದು 8 10 ಆಯ್ತು, ಇದು 9 ಇದು 10 ಆಯ್ತು, 10ರಲ್ಲಿ 5 ಹೋದ್ರೆ 5, 9ರಲ್ಲಿ 8 ಹೋದ್ರೆ 1, 8ರಲ್ಲಿ 5 ಹೋದ್ರೆ 3. ಡಿವೈಡ್ ಮಾಡೋಣ. 7 7 4 28, 3 ಉಳಿತು, 7 5 35 0. ಸೊ y ಈಸ್ ಈಕ್ವಲ್ ಟು 450. y ಅಂತಂದ್ರೆ ಕಾಸ್ಟ್ ಆಫ್ ಒನ್ ಟೇಬಲ್, ಕಾಸ್ಟ್ ಆಫ್ ಒನ್ ಟೇಬಲ್ ಈಸ್ 450. ಇದನ್ನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತಂದ್ರೆ, ಪುಟ್ y ಈಕ್ವಲ್ ಟು 450 ಇನ್ ಈ ಈಕ್ವೇಶನ್ 3x ಪ್ಲಸ್ 4y ಈಕ್ವಲ್ಸ್ ಟು 2250 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ವಿ ಗೆಟ್ 3x ಪ್ಲಸ್ 4 ಇಂಟು y ಅಂತಂದ್ರೆ 450 ಇದೆ, 450 ಈಸ್ ಈಕ್ವಲ್ ಟು 2250. 3x ಪ್ಲಸ್ 4 5 20, 16 2 18, 1800 and this is equal to 2250. So 3x is equal to 2250 minus 1800. Subtract ಮಾಡಿದ್ರೆ 2250 1800 0 5 450 ಬಂತು. 450 ಡಿವೈಡ್ ಮಾಡಿದ್ರೆ 3 1s 3, 3 5s 15 0. therefore x is equal to 150. x ಅಂದ್ರೆ cost of one chair is 150, cost of one table is 450. so total cost is equal to 450 plus 150. ಎರಡನ್ನು ಆಡ್ ಮಾಡಿದ್ರೆ I think we get 600 rupees. so 600 ಅನ್ನೋದು total cost. Next question, x equal to root 7 minus root 3 divided by root 7 plus root 3 and y equals to root 7 plus root 3 divided by root 7 minus root 3 ಆದರೆ x square plus y square minus 3xy ಬೆಲೆಯನ್ನು ಕಂಡುಹಿಡಿಯಿರಿ. So find the value of x square plus y square minus 3xy when x and y are given. ಇಲ್ಲಿ x ಮತ್ತು y ಗಳು ಥರ್ಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡ್ತೀನಿ, ಆಮೇಲೆ x ಮತ್ತು y ವ್ಯಾಲ್ಯೂನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಗಿವನ್ x is equal to root 7 minus root 3 divided by root 7 plus root 3. ಡಿನಾಮಿನೇಟರ್ root 7 plus root 3 ಇದೆ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ root 7 plus root 3 ರ್ಯಾಷನಲೈಸಿಂಗ್ ಫ್ಯಾಕ್ಟರ್ root 7 minus root 3. ಈ root 7 minus root 3 ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋಣ. ನ್ಯೂಮರೇಟರ್ ನೋಡಿ root 7 minus root 3 root 7 minus root 3 ಅಂತ ಬಂದಿರೋದ್ರಿಂದ ಇದನ್ನ root 7 minus root 3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ root 7 minus root 3 ಹೋಲ್ ಸ್ಕ್ವೇರ್ ಅಂತಂದ್ರೆ a minus b ಹೋಲ್ ಸ್ಕ್ವೇರ್ ಆಯ್ತು. a minus b ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. a ಸ್ಕ್ವೇರ್ ಅಂತಂದ್ರೆ root 7 ಸ್ಕ್ವೇರ್, ಸೊ ಇದನ್ನ 7 ಅಂತ ಬರೀರಿ, ಪ್ಲಸ್ b ಸ್ಕ್ವೇರ್ ಅಂದ್ರೆ root 3 ಸ್ಕ್ವೇರ್, ಸೊ ಅದು ಜಸ್ಟ್ 3 ಮೈನಸ್ 2ab.
2 ಇಂಟು √7 ಇಂಟು √3. ಸೊ ಅದನ್ನ √21 ಅಂತ ಬರಿಬಹುದು. √7 ಇಂಟು √3 ಅಂತಂದ್ರೆ √21. 7×3 = 21 ಡಿವೈಡೆಡ್ ಬೈ ಡಿನಾಮಿನೇಟರ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ ಇದೆ. a ಪ್ಲಸ್ ಬಿ ಇಂಟು a ಮೈನಸ್ ಬಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂತಂದ್ರೆ √7 ಸ್ಕ್ವೇರ್ ದಟ್ ಈಸ್ 7 ಮೈನಸ್ √3 ಸ್ಕ್ವೇರ್ ಅಂತಂದ್ರೆ 3. ದೇರ್ಫೋರ್ ವಿ ಗೆಟ್ 4 ಮೈನಸ್ 2√21 ಡಿವೈಡೆಡ್ ಬೈ 7 ಹೋದ್ರೆ 4. ನ್ಯೂಮರೇಟರ್ ಡಿನಾಮಿನೇಟರ್ ಇಂದ 2 ಕಾಮನ್ ತೆಗೆದ್ರೆ 2 ಮೈನಸ್ √21 ಡಿವೈಡೆಡ್ ಬೈ 4. 2 1s 2 2s. ಇದೇನಿದು ಎಕ್ಸ್. ಸಿಮಿಲರ್ಲಿ ದ ವ್ಯಾಲ್ಯೂ ಆಫ್ ವೈ ವಿಲ್ ಬಿ, ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಯಾಕಂದ್ರೆ ಎರಡೂ ಒಂದಕ್ಕೊಂದು ರೆಸಿಪ್ರೋಕಲ್ಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರು ಕೂಡ ಅದೇ ಬರೋದು. ಯಾಕಂದ್ರೆ ನ್ಯೂಮರೇಟರ್ ಅಲ್ಲಿ √7 ಪ್ಲಸ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ 7 ಪ್ಲಸ್ 3 ಪ್ಲಸ್ ಬರುತ್ತೆ. ಇಲ್ಲಿ ಡಿನಾಮಿನೇಟರ್ ಅಂತೂ 7 ಮೈನಸ್ 3 ನೇ ಬರೋದು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂತಂದ್ರೆ ಇಲ್ಲಿ ಆಕ್ಚುಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 2 ಮೈನಸ್ √21 ಡಿವೈಡೆಡ್ ಬೈ 2 ಅಂತ ಬಂದಿದೆ. ವೈ ವ್ಯಾಲ್ಯೂ ಇಲ್ಲಿ ಪ್ಲಸ್ ಆಗ್ತದೆ, 2 ಪ್ಲಸ್ √21 ಬೈ 2. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು, ವೈ ವ್ಯಾಲ್ಯೂ ಸಿಕ್ತು. ಈಗ ಕನ್ಸಿಡರ್ ಮಾಡಿ, ಏನ್ ಕನ್ಸಿಡರ್ ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 3xy. ಎಕ್ಸ್ ಸ್ಕ್ವೇರ್ ಅಂತಂದ್ರೆ 2 ಮೈನಸ್ √21 ಬೈ 2 ಹೋಲ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್. ಪ್ಲಸ್ ವೈ ಸ್ಕ್ವೇರ್ ಅಂತಂದ್ರೆ 2 ಪ್ಲಸ್ √21 ಬೈ 2 ಹೋಲ್ ಸ್ಕ್ವೇರ್ ಮೈನಸ್ 3. ಎಕ್ಸ್ ಅಂದ್ರೆ ಇದನ್ನ ತಗೊಳ್ತೀನಿ, ವೈ ಅಂದ್ರೆ ಇದು ತಗೊಳ್ತೀನಿ, ಯಾಕಂದ್ರೆ ಕ್ಯಾನ್ಸಲ್ ಆಗ್ತಾವ ಅದಕ್ಕೆ. ಎಕ್ಸ್ √7 ಮೈನಸ್ √3 ಬೈ √7 ಪ್ಲಸ್ √3, ಇದು ಎಕ್ಸ್. ಇನ್ನು ವೈ ಅಂದ್ರೆ √7 ಪ್ಲಸ್ √3 ಡಿವೈಡೆಡ್ ಬೈ √7 ಮೈನಸ್ √3. ಕ್ಯಾನ್ಸಲ್ ಮಾಡೋಣ. √7 ಮೈನಸ್ √3, √7 ಮೈನಸ್ √3, √7 ಪ್ಲಸ್ √3, √7 ಪ್ಲಸ್ √3. ಇಲ್ಲಿ ಸ್ಕ್ವೇರ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸಪರೇಟ್ ಆಗಿ ಅಪ್ಲೈ ಆಗ್ತದೆ. ಸೊ ದಿಸ್ ಇಸ್ ಈಕ್ವಲ್ ಟು a ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. a ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್ ದಟ್ ಈಸ್ 4 ಪ್ಲಸ್ b ಸ್ಕ್ವೇರ್ ಅಂತಂದ್ರೆ √21 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಜಸ್ಟ್ 21 ಮಾತ್ರ ಉಳಿತು. ಮೈನಸ್ 2ab, 2 ಇಂಟು √21 ಡಿವೈಡೆಡ್ ಬೈ 2 ಸ್ಕ್ವೇರ್ ಮೀನ್ಸ್ 4. ಇದು ಸೇಮ್ ಎಕ್ಸ್ಪೆನ್ಷನ್ ಆದ್ರೆ ಮೈನಸ್ ಇರೋದು ಇಲ್ಲಿ ಪ್ಲಸ್ ಆಗುತ್ತೆ. ದೇರ್ ಫೋರ್ 4 ಪ್ಲಸ್ 21 ಪ್ಲಸ್ 2 ಇಂಟು √21 ಹೋಲ್ ಡಿವೈಡೆಡ್ ಬೈ 4. ಇಲ್ಲಿ ಏನೂ ಇಲ್ಲ, ಜಸ್ಟ್ 3 ಮಾತ್ರ ಇದೆ, ಎಲ್ಲ ಕ್ಯಾನ್ಸಲ್ ಆಗಿ. ಡಿನಾಮಿನೇಟರ್ಗಳು ಸೇಮ್ ಇರೋದ್ರಿಂದ ನಾವೇನ್ ಮಾಡ್ಬೋದು, ಎರಡನ್ನು ಕಂಬೈನ್ ಮಾಡಿ ಬರಿಬಹುದು. LCM ತಗೊಳ್ಬಹುದು. 4 ಪ್ಲಸ್ 21 ಮೈನಸ್ 2 ಇಂಟು √21 ಪ್ಲಸ್ 4 ಪ್ಲಸ್ 21 ಪ್ಲಸ್ 2 ಇಂಟು √21. LCM 4 ಬರೋದ್ರಿಂದ ಆ 4 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4 3s 12 ಆಯ್ತು. ಹೋಲ್ ಡಿವೈಡೆಡ್ ಬೈ ಎಷ್ಟು ಬಂತು ಅಲ್ಲಿಗೆ 4. ಹೋಲ್ ಡಿವೈಡ್ ಬೈ 4. ಇಲ್ಲಿ ಮೈನಸ್ 2 ಇಂಟು √21 ಪ್ಲಸ್ 2 ಇಂಟು √21 ಎರಡು ಕೂಡ ಕ್ಯಾನ್ಸಲ್ ಆಯ್ತು. ಈಗ 4 ಪ್ಲಸ್ 4 8, 4 4 8, 21 21 42, 42 ಪ್ಲಸ್ 8 ಅಂದ್ರೆ 50 ಆಯ್ತು. ಈ 50ರಲ್ಲಿ 12 ತೆಗಿಬೇಕು, ಅಲ್ಲಿಗೆ 38. ಎಸ್ 38/4. ಸಿಂಪ್ಲಿಫಿಕೇಶನ್ ಎಲ್ಲಾದ್ರೂ ರಾಂಗ್ ಆಯ್ತಾ ನಮ್ದು? ಓ ಸಾರಿ, ಇಲ್ಲಿ ನೋಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ, 7 3 10 ಆಗ್ತದೆ. ಇಲ್ಲಿ ಇದು 10 ಆಯ್ತು, ಕಾಮನ್ ತೆಗೆದ್ರೆ ಇದು 5 ಆಯ್ತು. ಸೊ ಇಲ್ಲೂ ಕೂಡ 5 ಪ್ಲಸ್, ಇಲ್ಲಿ 5 ಪ್ಲಸ್ 5 ಮೈನಸ್, ಇದು 5 ಪ್ಲಸ್, ಇದು ಅಷ್ಟೇ, ಇದು 5, ಇದು ಕೂಡ 5, ಇದು 5 ಸ್ಕ್ವೇರ್ ಅಂದ್ರೆ 25, ಇದು ಕೂಡ 25 ಪ್ಲಸ್ 2ab, 2 ಇಂಟು
5 ಇಂಟು, ಇಲ್ಲೂ ಕೂಡ ಅಷ್ಟೇ 2 ಇಂಟು 5 ಇಂಟು. ಸೊ ಇದು 25, ದಿಸ್ ಒನ್ ಇಸ್ 25, ಇದು 5, ಇದು 5, ಇದು 2 ಕ್ಯಾನ್ಸಲ್ ಆಯಿತು. ಎಸ್, ಇಲ್ಲಿಂದ ಮುಂದೆ 38/4 ಅಲ್ಲ, ಇದು 25 ಪ್ಲಸ್ 25 ಅಂತಂದರೆ 50, ಇದು 21 ಅಂದರೆ 42, ಅಲ್ಲಿಗೆ 92 ಆಯಿತು. 92ನಲ್ಲಿ 12 ಸಬ್ಟ್ರಾಕ್ಟ್ ಮಾಡಬೇಕು, 80. ಸೊ 80 ಡಿವೈಡೆಡ್ ಬೈ 4. ಸೊ ಡಿವೈಡ್ ಮಾಡಿದರೆ ವಿ ಗೆಟ್ 20. ಸೊ 20 ಇಸ್ ದ ಆನ್ಸರ್. -1, m ಬಿಂದುವು -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? m ನ ಬೆಲೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಪಾಯಿಂಟ್ -1, m divides the line joining the points -3, 10 and 6, -8 and find the value of m. ಸಪೋಸ್ ಆ 2 ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ತಕ್ಕಂಥ ಲೈನ್ ಸೆಗ್ಮೆಂಟ್ ಇದಾಗಿರಲಿ, ಇದು -3, 10 ಆಗಿರಲಿ, ಇದು 6, -8 ಆಗಿರಲಿ. ನಡುವೆ ಒಂದು ಪಾಯಿಂಟ್ ಇದೆ -1, 1 m ಅಂತ. ಈ ಪಾಯಿಂಟು ಈ 2 ಪಾಯಿಂಟ್ಗಳನ್ನ ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕೇಳ್ತದೆ. ಸೊ ಇಂಟರ್ನಲ್ ಡಿವಿಷನ್ ಫಾರ್ಮುಲಾ ಏನಿದೆ? mx2 ಪ್ಲಸ್ nx1 ಡಿವೈಡೆಡ್ ಬೈ, ಇಲ್ಲಿ ಬರೀತೀನಿ, mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n, my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಒಂದು ವೇಳೆ m/n ಅಲ್ಲಿ ಡಿವೈಡ್ ಮಾಡಿದ್ದೆ, ಇಲ್ಲಿ m/n ಬದಲಿಗೆ ನಾನು m ಅಂತ ವೇರಿಯೇಬಲ್ ತಗೊಳ್ಳಲ್ಲ, ಯಾಕಂದ್ರೆ ಆಲ್ರೆಡಿ ವೇರಿಯೇಬಲ್ ಇಲ್ಲಿದೆ. ಹಾಗಾಗಿ ನಾನು a b ಅಂತ ತಗೊಳ್ತೀನಿ. ಇದು x1 y1 x2 y2. ಓಕೆ, ಸೊ ಇದು m ಪ್ಲೇಸ್ ಅಲ್ಲಿ ಇರೋದು, ಇದು n ಪ್ಲೇಸ್ ಅಲ್ಲಿ ಇರೋದು. ಸೊ ಈ ಫಾರ್ಮುಲಾ ಪ್ರಕಾರ ನಾವೇನಾದರೂ ಹಾಕಿದ್ರೆ ಯಾವ ಪಾಯಿಂಟ್ ಡಿವೈಡ್ ಮಾಡ್ತಾ ಇರೋದು? -1, m. ಸೊ m ಅಂದ್ರೆ a, x2 ಅಂತಂದ್ರೆ 6, mx2 ಪ್ಲಸ್ nx1 b, x1 ಅಂತಂದ್ರೆ -3 ಡಿವೈಡೆಡ್ ಬೈ m ಪ್ಲಸ್ n, ದಟ್ ಈಸ್ a ಪ್ಲಸ್ b, my2, m ಅಂದ್ರೆ a, y2 ಅಂದ್ರೆ -8 ಪ್ಲಸ್ ny1 b ಇಂಟು 10 ಡಿವೈಡೆಡ್ ಬೈ a ಪ್ಲಸ್ b. ಸೊ ಈ ಆರ್ಡರ್ಡ್ ಪೇರು ಯಾವುದಕ್ಕೆ ಈಕ್ವಲ್ ಅಂತಂದ್ರೆ -1, m ಗೆ ಈಕ್ವಲ್. ಈಗ x ಕೋಆರ್ಡಿನೇಟ್ ಮತ್ತು y ಕೋಆರ್ಡಿನೇಟ್ಗಳನ್ನು ನಾವೇನಾದ್ರು ಕಂಪೇರ್ ಮಾಡಿದ್ರೆ a ಇಂಟು 6 ವಿ ಗೆಟ್ 6a ಪ್ಲಸ್ b ಇಂಟು -3 -3b ಡಿವೈಡೆಡ್ ಬೈ a ಪ್ಲಸ್ b. ಇದು x ಕೋಆರ್ಡಿನೇಟ್. ದಿಸ್ ವಿಲ್ ಬಿ ಈಕ್ವಲ್ ಟು -1. a ಪ್ಲಸ್ b ಕ್ರಾಸ್ ಮಲ್ಟಿಪ್ಲೈ ಮಾಡಿಬೇಡ, 6a -3b ಈಕ್ವಲ್ ಟು -a -b ಆಗುತ್ತೆ. ಯಾಕಂದ್ರೆ -1 ಇರೋದ್ರಿಂದ ಎರಡಕ್ಕೂ -1 ಅಪ್ಲೈ ಆಗ್ಬಿಡ್ತದೆ. -a ಮತ್ತೆ -a ಲೆಫ್ಟ್ ಸೈಡ್ ಬರಲಿ, -3b ರೈಟ್ ಸೈಡ್ ಬರಲಿ. ಸೊ ದಟ್ ವಿ ಗೆಟ್ -6a ಪ್ಲಸ್ a. ದಿಸ್ ಇಸ್ ಈಕ್ವಲ್ ಟು -3b ರೈಟ್ ಸೈಡ್ ಬಂದಾಗ +3b ಆಯಿತು, -b ಮೊದಲೇ ಇತ್ತಿಲ್ಲಿ ಆಸ್ ಇಟ್ ಇಸ್. 6a ಪ್ಲಸ್ a ಅಂತಂದ್ರೆ 7a. ದಿಸ್ ಇಸ್ ಈಕ್ವಲ್ ಟು 3b - b ಅಂತಂದ್ರೆ 2b. ನಮಗೆ a/b ಬೇಕು, ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತವೆ ಅಂತ ಬೇಕು. ಸೊ a/b. ಸೊ a ಇಲ್ಲಿದೆ, b ಈ ಕಡೆ ತಗೊಳ್ಳೋಣ, 7 ಈ ಕಡೆ ತಗೊಂತೀನಿ. ಸೊ a/b is equal to 2, 7 ಈ ಕಡೆ ಬಂದ್ರೆ ಡಿವೈಡ್ ಬೈ 7. therefore a/b is equal to 2:7. ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಅಂತಂದ್ರೆ 2:7 ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ. ಈಗ ಡೈರೆಕ್ಟ್ ಆಗಿ ನಾವೇನ್ ಮಾಡಬಹುದು? a ಪ್ಲೇಸ್ ಅಲ್ಲಿ 2, b ಪ್ಲೇಸ್ ಅಲ್ಲಿ 7 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ m ವ್ಯಾಲ್ಯೂ ಸಿಗುತ್ತೆ. ಆಕ್ಚುಲಿ 2 ಮತ್ತು 7 ಸಬ್ಸ್ಟಿಟ್ಯೂಟ್ ಮಾಡೋ ಬದಲಿಗೆ ಆಕ್ಚುಯಲ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಅದೇ ಆಗ್ತದೆ. ಆಕ್ಚುಯಲ್ ವ್ಯಾಲ್ಯೂ ಅಂತಂದ್ರೆ 2x 7x ಅಂತ ತಗೊಂಡ್ರು ಕೂಡ, ಯಾಕಂದ್ರೆ ರೇಷಿಯೋ ಆಗಿರೋದ್ರಿಂದ ಒಂದು ಕಾಮನ್ ಫ್ಯಾಕ್ಟರ್ ನ ಇಲ್ಲಿ ಡಿವೈಡ್ ಮಾಡಿರ್ತಾರೆ. ಬಟ್ ಸಿಂಪ್ಲಿಫಿಕೇಶನ್ ಮಾಡುವಾಗ ಆ ಕಾಮನ್ ಫ್ಯಾಕ್ಟರ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗೋದ್ರಿಂದ ಇಲ್ಲಿ 2x 7x ಅಂತ ಕಾಮನ್ ಫ್ಯಾಕ್ಟರ್ ನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋ ಬದಲಿಗೆ ಡೈರೆಕ್ಟ್ ಆಗಿ a = 2 b = 7 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು ಕೂಡ ತೊಂದರೆ ಇಲ್ಲ. ಇದು ಯಾವಾಗ ಬಂತು ರೇಷಿಯೋ ಅಂತಂದ್ರೆ x ಕೋಆರ್ಡಿನೇಟ್ ನ ಕಂಪೇರ್ ಮಾಡಿದಾಗ. ಈಗ ನಾವೇನ್ ಮಾಡೋಣ ಅಂತಂದ್ರೆ y ಕೋಆರ್ಡಿನೇಟ್ ನ ಕಂಪೇರ್ ಮಾಡೋಣ. ಸೊ y ಕೋಆರ್ಡಿನೇಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿದೆ y ಕೋಆರ್ಡಿನೇಟ್ a ಇಂಟು
-8 ಇದೆ, ಸೊ -8a ಪ್ಲಸ್ 10b ಡಿವೈಡೆಡ್ ಬೈ a ಪ್ಲಸ್ b. ದಿಸ್ ಇಸ್ ಈಕ್ವಲ್ ಟು m. a ಅಂತಂದ್ರೆ 2, b ಅಂದ್ರೆ 7 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಥವಾ ವಿತ್ ಫ್ಯಾಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಆ ಫ್ಯಾಕ್ಟರ್ ಫೈನಲಿ ಏನಾಗ್ತದೆ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ -8 ಇಂಟು 2 ಪ್ಲಸ್ 10 ಇಂಟು 7 ಡಿವೈಡೆಡ್ ಬೈ 2 ಪ್ಲಸ್ 7 and this is equal to m. So m is equal to 8 2 16 minus 16 plus 10 7 70 divided by 9. 70 16 ಹೋದ್ರೆ I think 54. Yes, 54 divided by 9. Therefore the value of m is equal to 6. m is equal to 6. ಸೊ ರೇಷಿಯೋ 2:7, ವ್ಯಾಲ್ಯೂ ಆಫ್ m is 6. ಸೊ ಇಷ್ಟು ಏನು ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು 4 ಮಾರ್ಕ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀನಿ.